ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ. ಅಡುಗೆಯಲ್ಲಿ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡಬಹುದು ಇದರಿಂದ. ಹಾಗೆಯೇ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ಹೇಗೆ ಸಹಾಯ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆಯನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ, ಯಾರು ಡಯಾಬಿಟಿಕ್ ಪೇಷಂಟ್ ಇರ್ತಾರೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ತುಂಬಾನೇ ಜಾಸ್ತಿ ಆಗಿರುತ್ತೆ, ಅಂತವರು ಬಳಸೋದ್ರಿಂದ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾಗೇನೆ ಅದನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ನಾವು ಯಾವುದೇ ರೀತಿಯ ಅಡುಗೆಯಲ್ಲೂ ಕೂಡ ಇದನ್ನ ಬಳಸಬಹುದು. ಇನ್ನು ನಮ್ಮ ಜೀರ್ಣಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ತುಂಬಾನೇ ಒಳ್ಳೆಯದು. ಜೀರ್ಣ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಏನಾದ್ರು ಅಜೀರ್ಣ ಎಲ್ಲ ಆಗಿದೆ ಅಂತಾದ್ರೆ ಇದರಿಂದ ನಾವು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಮಾಡ್ಕೊಳ್ಬಹುದು. ತಂಬಳಿ ಮಾಡಬಹುದು, ಹಾಗೇನೆ ಚಟ್ನಿ ಮಾಡಬಹುದು, ಸಾರು ಮಾಡ್ಕೊಳ್ಬಹುದು. ಸೊ ಈ ರೀತಿಯ ಅಡುಗೆಗಳಲ್ಲಿ ಕೂಡ ನಾವು ಇದನ್ನ ಬಳಸಬಹುದು. ಇನ್ನು ಅಸ್ತಮ ಇರೋರಿಗೆ ಕೂಡ ತುಂಬಾ ಒಂದು ಒಳ್ಳೆಯ ಮನೆಮದ್ದು ಅಂತಾನೆ ಹೇಳ್ಬಹುದು. ಖಾಲಿ ಹೊಟ್ಟೆಯಲ್ಲಿ 1 ಅಥವಾ 2 ಎಲೆಗಳನ್ನ ತಿನ್ನಬಹುದು. ಹಾಗೇನೆ ಅಡುಗೆಯಲ್ಲೂ ಕೂಡ ಆದಷ್ಟು ಇದನ್ನ ಬಳಸಬಹುದು. ಇನ್ನೊಂದು ತುಂಬಾನೇ ಮುಖ್ಯವಾದ್ದು ಅಂತ ಹೇಳಿದ್ರೆ, ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ತುಂಬಾನೇ ಒಳ್ಳೆಯದು. ಕೆಲವರಿಗೆ ಜ್ಞಾಪಕ ಶಕ್ತಿ ತುಂಬಾನೇ ಕಡಿಮೆ ಇರುತ್ತೆ, ತುಂಬಾ ಪದೇ ಪದೇ ಏನೇ ನೆನ್ಪಿಟ್ಕೊಳ್ಬೇಕು ಅನ್ಕೊಂಡ್ರು ಕೂಡ ಮರ್ತ್ ಹೋಗ್ತಾ ಇರುತ್ತೆ. ಅಂತವ್ರು ಒಂದೆಲಗವನ್ನ ಬಳಸಬಹುದು. ಖಾಲಿ ಹೊಟ್ಟೆಯಲ್ಲಿ ಎಲೆಗಳನ್ನ ತಿನ್ನಬಹುದು. ಇನ್ ಕೇಸ್ ಎಲೆಗಳು ಸಿಗಲ್ಲ ಅಂತ ಆದ್ರೆ ಯಾವಾಗ ಸಿಗುತ್ತೆ ಆವಾಗ ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನ 1 ಲೋಟ ನೀರು ಅಥವಾ ಹಾಲಿನ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಈ ತರ ಮಾಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಮೆದುಳು ಚುರುಕಾಗುತ್ತೆ. ನಾವು ಬೆಳೆಯುವ ಮಕ್ಕಳಿಗೆಲ್ಲ ಈ ತರ ಕೊಡೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗುತ್ತೆ. ಅದರ ಜೊತೆಯಲ್ಲಿ ಅವರು ತುಂಬಾ ಆಕ್ಟಿವ್ ಆಗಿ ಚುರುಕಾಗಿ ಕೂಡ ಇರ್ತಾರೆ. ಇನ್ನು ಕೂದಲು ಉದುರುವ ಸಮಸ್ಯೆ ಇದ್ರೆ, ಹಾಗೇನೆ ತಲೆ ಹೊಟ್ಟು ಎಲ್ಲ ಇದ್ರೆ ಕೂಡ ಅದಕ್ಕೂ ತುಂಬಾನೇ ಒಳ್ಳೆಯದು ಈ ಒಂದೆಲಗ. ಅದರ ಎಲೆಗಳನ್ನ ಪೇಸ್ಟ್ ತರ ಮಾಡಿ ನಾವು ಹಚ್ಚೋದ್ರಿಂದ ತಲೆ ಹೊಟ್ಟು ಕಡಿಮೆ ಆಗುತ್ತೆ. ಅದರ ಜೊತೆಯಲ್ಲಿ ಕೂದಲು ಉದುರುವ ಸಮಸ್ಯೆ ಇದ್ರೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಇದರಿಂದ ಮಾಡಿರುವಂತಹ ಎಣ್ಣೆಯನ್ನ ಕೂಡ ನಾವು ತಲೆಯನ್ನ ಮಸಾಜ್ ಮಾಡೋದಕ್ಕೆ ಬಳಸಬಹುದು, ಕೂದಲಿಗೆ ಕೂಡ ಹಚ್ಕೊಳ್ಬಹುದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಒತ್ತಡ ಹಾಗೇನೆ ಖಿನ್ನತೆ ಸಮಸ್ಯೆ ಅನ್ನೋದು ತುಂಬಾ ಜನರನ್ನ ಕಾಡ್ತಾ ಇರುವಂತಹ ಸಮಸ್ಯೆ. ಸೊ ಈ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಹಾಗೇನೆ ಖಿನ್ನತೆ ಅಥವಾ ಡಿಪ್ರೆಷನ್, ಈ 2 ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕೂಡ ಈ ಒಂದೆಲಗ ತುಂಬಾನೇ ಒಳ್ಳೆಯದು. ನಾವು ಆದಷ್ಟು ಅಡುಗೆಯಲ್ಲಿ ಬಳಸಬಹುದು. ಇಲ್ಲ ಆದ್ರೆ ಪ್ರತಿದಿನ 1-2 ಎಲೆಗಳನ್ನ ಹಾಗೆ ಅಗೆದು ಕೂಡ ತಿನ್ನಬಹುದು. ಇನ್ನು ಈ ಒಂದೆಲಗ ಎಲೆ ನಮ್ಮ ಮನೆಯಲ್ಲಿದ್ರೆ ಇನ್ ಕೇಸ್ ಏನಾದ್ರು ಸಣ್ಣ ಪುಟ್ಟ ಗಾಯಗಳಾದ್ರೆ ರಕ್ತ ನಿಲ್ಲೋದಕ್ಕೆ ಕೂಡ, ಹಾಗೇನೆ ಗಾಯ ಬೇಗನೆ ಒಣಗೋದಕ್ಕೆ ಕೂಡ ಅದರ ರಸವನ್ನ ತೆಗೆದು ನಾವು ಹಚ್ಕೊಳ್ಬಹುದು. ನೋಡಿದ್ರಲ್ಲ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ಯಾವ್ಯಾವ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.